ಮೇಲೆ ಹುಲಿ ದಾಳಿ ಮಾಡಿದ್ರೆ ಇನ್ಮೇಲೆ ನಾವಂತೂ ಸುಮ್ಮನೆ ಇರಲ್ಲ. ನಮಗೆ ಸೂಕ್ತವಾದ ರಕ್ಷಣೆ ನಮ್ಮ ರೈತ ಬಾಂಧವರಿಗೆ ರಕ್ಷಣೆ ಕೊಡಬೇಕು. ಈ ದೇಶದ ಬೆನ್ನೆಲುಬು ಅನ್ನದಾತರಿಗೆ ಏನಾದ್ರು ರೈತರ ಅಭಿಪ್ರಾಯ ಕೇಳಿದೆಯಾ? ಡಿಸಿ ಆಫೀಸ್ ಆಗಿದೆ, ನಾಳೆ ವಿಧಾನಸೌಧ ಮುತ್ತಿಗೆ ಹಾಕಿ ಪ್ರಕೃತಿ ಉಳಿದ್ರೆ ನಾಳೆ ನಿಮ್ಮ ಮಕ್ಕಳು ಉಳಿತಾರೆ. ಇವತ್ತು ಕಡಿಮೆ ಸಂಖ್ಯೆಯಲ್ಲಿದ್ದೀವಿ. ರೆಸಾರ್ಟ್ ಮಾಲೀಕರು ಕಾಡ್ತಾ ಇದ್ದಾರೆ ಹೊತ್ತು ಸರ್ಕಾರದವ್ರಿಗೆ ಬಿಟ್ಬಿಟ್ಟೋಗಿರ್ತಕ್ಕಂಥ ಮೈಲಿಗೆ ಬಟ್ಟೆನ ಕ್ಲೀನ್ ಮಾಡೋದು. ಇಂದು ಏನು ನಮ್ಮ ಸಂಘಟನೆಯವರೆಲ್ಲ ಇವತ್ತು ಡಿ.ಸಿ ಆಫೀಸು ಮುಖ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಮೂಲ ಕಾರಣ ಏನು ಅಂದ್ಬಿಟ್ಟು ಗೊತ್ತು. ಇದು ಬಗೆಯಲ್ಲಿ ಸಫಾರಿ ಬಗೆಯಲ್ಲಿ ಹಾಗೆ ರೆಸಾರ್ಟು ಇತ್ತೀಚಿನ ದಿನಗಳಲ್ಲಿ ರೆಸಾರ್ಟ್ ಅನ್ನೋದು ಒಂದು ದಂಧೆ ರೂಪದಲ್ಲಿ ತಿರುಗಿದೆ. ಇದಕ್ಕೆ ಏನಪ್ಪ ಹೇಳ್ತಾ ಇದ್ದೀವಿ ಅಂದರೆ, ರೆಸಾರ್ಟ್ ಮಾಲೀಕರು ಇತ್ತೀಚಿನ ದಿನಗಳಲ್ಲಿ ರೆಸಾರ್ಟ್ ಮಾಲೀಕರು ಕಾಡ್ತಾ ಇದ್ದಾರೆ ಹೊತ್ತು ಸರ್ಕಾರದವ್ರಿಗೆ, ನೇರವಾಗಿ ಸರ್ಕಾರದವ್ರಿಗೆ ರೆಸಾರ್ಟ್ ಮಾಲೀಕರು ಅಲ್ಲಿರೋಂಥವ್ರು ಮಾತ್ರ ಕಾಣ್ತಾ ಇದ್ದಾರೆ ಹೊತ್ತು ಅಲ್ಲಿರೋಂಥ ಅಕ್ಕಪಕ್ಕ ಇರೋಂಥ ರೈತರು ಮಾತ್ರ ಕಾಣ್ತಾ ಇಲ್ಲ. ಇದಕ್ಕೆ ಕಾಡಂಚಿನ ಪ್ರದೇಶದಲ್ಲಿರೋಂಥ ನಮ್ಮ ರೈತ ಬಾಂಧವರಿಗೆ ಸುರಕ್ಷತೆ ಇಲ್ಲದೆ ಇರೋ ರೀತಿಯಲ್ಲಿ ಆಗಿದೆ. ಹಾಗಾಗಿ ನಾವೆಲ್ಲ ರೆಸಾರ್ಟ್ ಮತ್ತು ಸಫಾರಿ ಏನಿದೆ ತಡೆ ಹಿಡಿಬೇಕು ಅಂದ್ಬಿಟ್ಟು ನಾವು ಡಿ.ಸಿ ಆಫೀಸ್ಗೆ ಇವತ್ತು ಮುಖ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲ ಸಂಘಟನೆಯವರು ಸೇರಿ. ಆದರೆ ವಿಷಯ ಏನಪ್ಪ ಅಂದರೆ, ಏನಕ್ಕೆ ಹಮ್ಮಿಕೊಂಡಿದ್ದೀವಿ ಅಂದರೆ, ಕಾಡಂಚಿನ ಪ್ರದೇಶದ ಜನತೆಗೆ ಸುರಕ್ಷತೆ ಯಾವ ರೀತಿಯಲ್ಲಿ ಕೊಡಬೇಕು ಅಂದರೆ, ಇವರು ರೈಲ್ವೆ ಬ್ಯಾರಿಗೇಡ್ ಚಾಮರಾಜನಗರದಿಂದ, ಬಂಡೀಪುರ ಚಾಮರಾಜನಗರದಿಂದ ಎಚ್.ಡಿ. ಕೋಟೆ, ಸರಗೂರು, ಹುಣಸೂರು, ಪಿರಿಯಾಪಟ್ಟಣ, ಕುಶಾಲನಗರ, ಮಡಿಕೇರಿ ಈ ಭಾಗಗಂಟ ಸೋಲಾರ್ ವ್ಯವಸ್ಥೆ ಆಗಿರಬೇಕು, ಮತ್ತು ರೈಲ್ವೆ ಬ್ಯಾರಿಗೇಡ್ ಆಗಬೇಕು, ಮತ್ತು ಫೆನ್ಸಿಂಗ್ ವ್ಯವಸ್ಥೆ ಆಗಬೇಕು. ಇದನ್ನು ಮಾಡಿ ಆಮೇಲೆ ಪ್ರಾಣಿಗಳು ಯಾವುದೇ ರೀತಿಯಲ್ಲಿ ಮನುಷ್ಯನ ಮೇಲೆ ಬೀಳದೇ ಇರೋ ರೀತಿಯಲ್ಲಿ, ದನ ಕರುಗಳ ಮೇಲೆ ಬೀಳದೇ ಇರೋ ರೀತಿಯಲ್ಲಿ ಕಾಪಾಡೋಂಥ ಕೆಲಸ ಸರ್ಕಾರಗಳು ಮಾಡಬೇಕು. ಸರ್ಕಾರದ MLAಗಳು, MP ಗಳು ಇವರೆಲ್ಲ ಏನು ಕಪ್ಪೆ ಕಾಯಕ್ಕಲ್ಲ ಸ್ವಾಮಿ ಗೆಲ್ಸ್ಕೊಟ್ಟು ಕಲಿಸಿರೋದು, ನಾವು ಗೆಲ್ಸ್ಕೊಟ್ಟು ಕಲಿಸಿರೋದು ನಮ್ಮ ರಕ್ಷಣೆಗೆ ನಿಮಗೆ ಕಲಿಸಿರೋದು. ಹಾಗಾಗಿ ನಿಮಗೆ ಏನು ಕೇಳ್ಕೊತಾ ಇದ್ದೀವಿ ಅಂದರೆ, ನಿಮ್ಮ ಅಧಿಕಾರಿಗಳು ಇತ್ತೀಚಿನ ದಿನಗಳಲ್ಲಿ ಪ್ರತಿ ತಾಲೂಕು ಆಡಳಿತ ಆಗಿರಲಿ, ಜಿಲ್ಲಾ ಆಡಳಿತ ಆಗಿರಲಿ, ಹೋಬಳಿ ಆಡಳಿತ ಆಗಿರಲಿ, ಇವರೆಲ್ಲ ಉಡಾಪೆಗಳು ಬಂದು ಕೂತಿದ್ದಾರೆ ಅಧಿಕಾರಿಗಳು. ಇತ್ತೀಚಿನ ದಿನಗಳಲ್ಲಿ ಜಮೀನುಗಳ ವಿಚಾರ ಆಗಿರ್ಬೋದು, ಮತ್ತು ಕಾಡಂಚಿನ ಪ್ರದೇಶಗಳಲ್ಲಿ ಆಗಿರ್ಬೋದು, ಇವತ್ತೇನು ಅರಣ್ಯಕ್ಕೆ ಸಂಬಂಧಪಟ್ಟಂಗೆ ನಮಗೆ ಸೂಕ್ತವಾದ ರಕ್ಷಣೆ ನಮ್ಮ ರೈತ ಬಾಂಧವರಿಗೆ ರಕ್ಷಣೆ ಕೊಟ್ಟು ಮುಂದಿನ ದಿನಗಳಲ್ಲಿ ನೀವೇನಾದರೂ ಮಾಡಿಕೊಡ್ರಿ ಸ್ವಾಮಿ. ಫಸ್ಟು ನಮಗೆ ರಕ್ಷಣೆ. ಈಗ 3-3.25 ತಿಂಗಳು ಕ್ಲೋಸ್ ಆಗಿತ್ತು, ರೆಸಾರ್ಟು ಸಫಾರಿ ಕ್ಲೋಸ್ ಆಗಿತ್ತು. ಇವತ್ತು ನೆಮ್ಮದಿಯಲ್ಲಿ ಕಾಡಂಚಿನಲ್ಲಿ ಇರೋಂಥವ್ರು ಒಂದೇ ಒಂದು ಹಾನಿಯಾಗಿಲ್ಲ. ಇಲ್ಲಿ ಗಂಟಲು ಒಂದು ಹಾಡಾಗಲಿ, ಕುರಿ ಆಗಿರಲಿ, ಒಂದು ಜನ ಆಗಲಿ ಯಾವುದೇ ರೀತಿಯಲ್ಲಿ ಹಾನಿಗೊಳಗಾಗಿಲ್ಲ 3-3.25 ತಿಂಗಳಲ್ಲಿ. ಆದರೆ ಇವತ್ತು ಮತ್ತೆ ಅದೇ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಂದರೆ, ನಮಗೆ ಸುರಕ್ಷತೆ ಮಾಡಿಬಿಟ್ಟು ನೀವು ಆಮೇಲೆ ಏನಾದರೂ ಮಾಡ್ಕೊಂಡು ಸಾಯಿರಿ, ನಾವೇನು ಬೇಡ ಅನ್ನಲ್ಲ. ಆದರೆ ಫಸ್ಟು ನಮ್ಮ ರೈತ ಬಾಂಧವರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಆದಷ್ಟು ನಮ್ಮ ರೈತ ಬಾಂಧವರು ಕಾಡಂಚಲ್ಲಿ ಇರೋಂಥವ್ರು ಅತಿ ಹೆಚ್ಚಾಗಿ ಇದಕ್ಕೆ ಬಂದು ನಮ್ಮ ಜೊತೆ ಕೈ ಜೋಡಿಸ್ಬೇಕೆಂದು ತಮ್ಮಲ್ಲಿ ವಿಶೇಷವಾಗಿ ಕೇಳ್ಕೊತಾ ಇವೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ತಮ್ಮ ಹೆಸರು? ನನ್ನ ಹೆಸರು ರಫೀವುಲ್ಲಾ, ರಾಜ್ಯ ಸಮಿತಿ ಅಧ್ಯಕ್ಷರು, ಬೆಟ್ಟದಪುರ. ಮುಖಂಡ ನಾನಿರೋದು ಇರೋದು ಈ ನಮ್ಮ ಸಫಾರಿ ಈಗ 3 ತಿಂಗಳಿಂದ ಬಂದ್ ಮಾಡಿಸಿದ್ದು ನಮ್ಮ ಮಂಜಣ್ಣ ಹೆಸರುಗಳೆಲ್ಲ ಸೇರಿ ಈ ಆಗ್ಲಿಂದ ನಮಗೆ ಹುಲಿ ಕಾಟ, ಚಿಟ್ಟೆ ಕಾಟ ಮತ್ತು ಆನೆ ಕಾಟ ಸ್ವಲ್ಪ ಕಮ್ಮಿ ಆಗಿತ್ತು. ಮೊನ್ನೆನೇ ಇವರು ಸಫಾರಿಯ ಓಪನ್ ಮಾಡಿದ್ದಾರೆ. ಹುಲಿಗಳು ಆಗಲೇ ಹೊರಗಡೆ ಬರ್ತಾ ಇದ್ದಾವೆ, 2-3 ದನಗಳು ತಿಂದಿದ್ದಾವೆ. ಇನ್ನು ಮೇಲೆ ಏನಾದರೂ ದನಗಳು ತಿನ್ನೋದೇ ಆಗಲಿ ಮತ್ತು ಜನಗಳ ಮೇಲೆ ಬೀಳೋದೇ ಆಗಲಿ, ಒಂದು ದನ ತಿಂದರೆ 1 ಲಕ್ಷ ರೂಪಾಯಿ ಹಣ ಕಟ್ಕೊಡ್ಬೇಕು ಫ್ಲ್ಯಾಟಲ್ಲಿ. ಆ ಹಸುವನ್ನು ತಗೊಬಂದು ನಾವು ವಿಧಾನಸೌಧ ಮುಂದೆ ಹಾಕ್ಕೊಂಡು ಹೋರಾಟ ಮಾಡ್ತೀವಿ. ಒಬ್ಬ ರೈತನ ಮೇಲೆ ಹುಲಿ ದಾಳಿ ಮಾಡಿದ್ರೆ ಇನ್ಮೇಲೆ ನಾವಂತೂ ಸುಮ್ಮನೆ ಇರಲ್ಲ. ಅವನ್ನ ತಗೊಂಡು ವಿಧಾನಸೌಧ ಮುಂದುಗಡೆ ಮಡಿಗೆ ಹೋರಾಟ ಮಾಡ್ತೀವಿ. ರೆಸಾರ್ಟ್ ಮತ್ತು ಸಫಾರಿ ಇವು ಯಾರು ನಮ್ಮ ರೈತರುಗಳು ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಬೇಡ ಅಂತ ಹೇಳ್ತಿರೋ ಕಾರಣ ಏನಪ್ಪ ಅಂತಂದರೆ, ಆ ಕಾಡಂಚಿನ ಪ್ರದೇಶದಲ್ಲಿ ಚಾಮರಾಜನಗರದಿಂದ ಹಿಡಿದು ಕುಶಾಲನಗರದವರೆಗೂ ಬ್ಯಾರಿಕೇಟು ಮತ್ತು ಸೋಲಾರ್ ಅಳವಡಿಕೆಗೂ ನೀವು ಪ್ರಾಣಿಗಳನ್ನ ಹೊರಗೆ ಕೊಡಬೇಡಿ. ನೀವು ಒಳಗಡೆ ಕಾಡಲ್ಲಿ ಇರ್ತಾರೆ, ನೀವು ಏನಾರ ಮಾಡಿ, ಸೋಲಿದಾರ ಮಾಡಿ, ಇನ್ನೊಂದಾರ ಮಾಡಿ, ನಾವು ಬೇಡ ಅಂತ ಹೇಳ್ತಿಲ್ಲ. ಇಲ್ಲಿ ಇದುವರೆಗೂ ಅನಾಹುತಗಳು 3 ತಿಂಗಳ ಮುಂಚೆ ಏನಾಗಿತ್ತು ಅನಾಹುತಗಳು
ಈಗ ನಿಲ್ಲಿಸಿದ ಮೇಲೆ ಎಲ್ಲ ರೈತರುಗಳು ನೆಮ್ಮದಿಯಾಗಿದ್ದಾರೆ. ಆ ನೆಮ್ಮದಿನ ಹಾಳು ಮಾಡೋ ಸಲುವಾಗಿ ಪುನರ್ಜನ್ಮ ಇಟ್ಟಿದ್ದಾರೆ ನೀವು. ಇದು ಏನಪ್ಪ ಅಂತಂದರೆ ಇದು ನಿಮ್ಮ ಸರ್ಕಾರಕ್ಕೆ ದುಡ್ಡಿಲ್ಲ, ಇನ್ನೊಂದಿಲ್ಲ ಅಂತಂದು ಮನುಷ್ಯನ ಜೀವನ ಜೊತೆ ರೈತರ ಜೊತೆ ಆಟ ಆಡ್ತಾರೆ. ಈ ಆಟ ಆಡೋ ಕೆಲಸ ಬೇಡ ಅಂತಾನೆ ಇವತ್ತು ನಮ್ಮ DC ಆಫೀಸರ್ ಮುಂದ್ಗಡೆ ನಾವು ನಮ್ಮ ಅಧ್ಯಕ್ಷಗಳೆಲ್ಲ ಸೇರಿ ಒಕ್ಕೂಟ ರೈತ ಸಂಘಟನೆಯವರು ಇವತ್ತು ಕಡಿಮೆ ಸಂಖ್ಯೆಯಲ್ಲಿದ್ದೀವಿ. ಇನ್ನು ಏನಾರ ನೀವು ಎಚ್ಚರಿಸ್ಕೊಂಡಿಲ್ಲ ಅಂತ ಕಾಲಕ್ಕೆ ನಮ್ಮ ಯಾರು ನಮ್ಮ ಕಂಟ್ರಿಯವರು ಈಶ್ವರ್ ಕಂಟ್ರಿಯವರು ಆಗಿರ್ಬೋದು, ನಮ್ಮ ಸರ್ಕಾರ CM ಆಗಿರ್ಬೋದು, ಇಲ್ಲಿ DC ಅವರಾಗಿರ್ಬೋದು ಆದೇಶದ ಮೇರೆಗೆ ಇದನ್ನು ತಡೆಗಟ್ಟಿ ನೀವು ಸಫಾರಿ ಬೇಡ, ಇದನ್ನು ನಿಲ್ಲಿಸಬೇಕು ಅಂತ ನಿಲ್ಲಿಸಿಲ್ಲ ಅಂತ ಕಾರಣಕ್ಕೆ ಇವತ್ತು ಸಾವಿರ ಮುಂದಕ್ಕೆ ನಮ್ಮ ಕರೆ ಕೊಟ್ಟಾಗ ಲಕ್ಷಾಂತರ ರೈತರುಗಳು ನಿಂತ್ಕೊಂಡು ಮುಂದೆ ನಮ್ಮ ವಿಧಾನಸೌಧದ ಎದುರುಗಡೆ ಪ್ರತಿಭಟನೆ ಮಾಡಿ ಬಾಗ್ಲಾಗಬೇಕಂತ ಸಂದರ್ಭ ತರಿಸಬೇಡಿ ಅಂತ ಹೇಳ್ತಾ ನನ್ನ ಕಾಡಂಚಿನ ಪ್ರದೇಶದಲ್ಲಿರ್ತಕ್ಕಂಥ ಲಕ್ಷಾಂತರ ರೈತರು ದಿನನಿತ್ಯ ಭಯ ಭೀತಿಯಿಂದ ತಿರುಗಾಡುವಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಯಾಕೆಂದರೆ ಕಳೆದ 5-6 ತಿಂಗಳಲ್ಲಿ ಸುಮಾರು 4 ಜನ ರೈತರನ್ನು ಹುಲಿ ದಾಳಿ ಮಾಡಿ ತಿಂದಿದೆ. ಮತ್ತು ಈಗಲೂ ಕೂಡ ಮಧ್ಯ ಸಮಸ್ಯೆಗಳು, ಆನೆ ಬೇರೆ ಬೇರೆ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಇಷ್ಟೆಲ್ಲ ಗೊತ್ತಿದ್ದು ಸರ್ಕಾರ ಸಫಾರಿಯಿಂದ ರೈತರಿಗೆ ಸಮಸ್ಯೆ ಆಗ್ತದೆ ಅಂತೇಳಿ ಸಫಾರಿಯನ್ನು ನಿಲ್ಲಿಸಿದ್ರು. ಮತ್ತು ಯಾರೋ ಬಂಡವಾಳಶಾಹಿಗಳು, ರಿಸಾರ್ಟ್ ಮಾಲೀಕರು ಒತ್ತಡಕ್ಕೆ ಮಣಿದು ಮತ್ತೆ ಅದನ್ನು ಸಫಾರಿನ ಆರಂಭ ಮಾಡಿ, ಈ ಸಫಾರಿ ಆರಂಭ ಮಾಡೋದ್ರಿಂದ ಕಾಡಿನ ಒಳಗೆ ಇರ್ತಕ್ಕಂಥ ಪ್ರಾಣಿಗಳು ಭಯ ಭೀತಿಯಿಂದ ಹೊರಗಡೆ ಬರ್ತವೆ. ಹೊರಗಡೆ ಬಂದು ಕಾಡಕ್ಕೆ ಇರ್ತಕ್ಕಂಥ ಜನ ಸಿಕ್ಕೋರ ಮೇಲೆ ದಾಳಿ ಮಾಡ್ತವೆ. ಇದು ನಮ್ಮ ಅಭಿಪ್ರಾಯ. ಯಾಕೆಂದರೆ ಇದು ತಾಂತ್ರಿಕ ಪರಿಣಿತರ ಸಮಿತಿ ವರದಿ ಕೊಟ್ಟಿದೆ, ಯಾವುದೇ ಸಮಸ್ಯೆ ಇಲ್ಲ, ಕಾಡಿನ ಒಳಗಡೆ ಸಫಾರಿ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅವ್ರು ಯಾರು ಹೇಳ್ತಾರೆ ಅವ್ರನ್ನೆಲ್ಲ ಒಂದು ಸ್ವಲ್ಪ ದಿವಸ ಕಾಡಂತಿ ಹೋಗಿ ಮನೆ ಮಾಡ್ಕೊಂಡಿದ್ದೀವಿ ಅಂತೇಳಿ ಗೊತ್ತಾಗ್ತದೆ. ಈಗ ರೈತರ ಕಷ್ಟ ಅವ್ರಿಗೇನು ಗೊತ್ತಾಗ್ತದೆ? ಹಣ ಉಳ್ಳವರು ಮೈಸೂರು, ಬೆಂಗಳೂರು ನಗರದಲ್ಲಿ ದೊಡ್ಡ ದೊಡ್ಡ ಮನೆ ಮಾಡ್ಕೊಂಡು ಮೋಜು ಮಾಡ್ತಾರೆ. ಇವತ್ತು ಮೋಜಿಗೋಸ್ಕರ ಸಫಾರಿ ಮಾಡಿ ರೈತರ ಬದುಕನ್ನು ಹಾಳು ಮಾಡುವಂಥ ನೀಚ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮುಖ್ಯಮಂತ್ರಿಗಳಾಗಲಿ, ಅರಣ್ಯ ಮಂತ್ರಿಗಳಾಗಲಿ ಯೋಚನೆ ಮಾಡಬೇಕು. ವಿವೇಕದ ವರ್ತನೆ ಇದ್ದರೆ ಮಾತ್ರ ಅವರಿಗೆ ಇವೆಲ್ಲ ಗೊತ್ತಾಗಲಿಕ್ಕೆ ಸಾಧ್ಯ. ಯಾಕೆಂದರೆ ತಜ್ಞರ ಸಮಿತಿ ಏನಾದರೂ ರೈತರನ್ನ ಅಭಿಪ್ರಾಯ ಕೇಳಿದೆಯಾ? ರೈತ ಪ್ರತಿನಿಧಿಯ ತಜ್ಞರ ಸಮಿತಿ ಇದ್ದ ಅದೇನು ಇಲ್ಲದೇ ತಜ್ಞರ ಸಮಿತಿ ವರದಿ ಕೊಟ್ಟಿದ್ದಾರೆ. ಅರ್ಥ ಏನು? ನಮ್ಮ ರೈತರ ಕಣ್ಣಿಗೆ ಮಣ್ಣೆಚ್ಚುವಂಥ ಕೆಲಸ ಮಾಡ್ತಾ ಇದ್ದೀರಾ? ನಮ್ಮ ಜನಪ್ರತಿನಿಧಿಗಳು ಆಯಾ ಭಾಗದಲ್ಲಿ ಕಾಡಂಚಿ ಇರ್ತಕ್ಕಂಥ ಜನರ ಕಷ್ಟ ಗೊತ್ತಿರ್ತದೆ. ಇವರು MLA ಆಗಿರೋದು ಯಾಕೆ? ನಮ್ಮ ಜನಗಳ ಕಷ್ಟವನ್ನು ಸರ್ಕಾರ ಗಮನ ಸೆಳೀಬೇಕು ಅಂತ. ಅಲ್ಲಿ ಇವತ್ತವರೆಗೂ ಒಬ್ಬರು ಮಾತಾಡಿಲ್ಲ ಅಂದರೆ ಅರ್ಥ ಏನು? ಜನಪ್ರತಿನಿಧಿಗಳು, MLAಗಳು ಈಗ ಗುಂಡ್ಲುಪೇಟೆ ಇರ್ಬೋದು, ಕೋಟೆ ಇರ್ಬೋದು, ಕೊಳ್ಳೇಗಾಲ ಇರ್ಬೋದು, ಹೊನ್ನೂರು ಇರ್ಬೋದು, ಇವೆಲ್ಲ ಕಾಡಂಚಿನ ಪ್ರದೇಶ. ಈ ಕಡೆ ಮಡಿಕೇರಿ ಕಡೆ ಹೋದರೆ ಹುಣಸೂರು ಇರ್ಬೋದು. ಈ ಭಾಗದ MLAಗಳು ಯಾಕೆ ಮಾತಾಡ್ತಾ ಇಲ್ಲ? ಇವರಿಗೆ ಓಟ್ ಬ್ಯಾಂಕ್ ಮಾತ್ರ ಬೇಕು, ರೈತರು ಸಾವು ಬೇಕಿಲ್ವಾ? ರೈತರು ಬದುಕು ಬೇಕಿಲ್ವಾ? ಇದೆಲ್ಲ ಯಾಕೆ ಯೋಚನೆ ಮಾಡಲ್ಲ? ಆ ಹಿನ್ನೆಲೆಯಲ್ಲಿ ತಕ್ಷಣ ಸರ್ಕಾರ ನಿರ್ಧಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಸಫಾರಿನ ಮುಂದುವರಿಲಿಕ್ಕೆ ಬಿಡಬಾರ್ದು, ತಕ್ಷಣ ಸಫಾರಿನ ನಿಲ್ಲಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಅದಕ್ಕಾಗಿ ಇವತ್ತು ಎಲ್ಲ ರೈತ ಸಂಘಟನೆಗಳು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಏನಿರ್ತದೆ ಸರ್ಕಾರ ಕಾದು ನೋಡ್ತೀವಿ. ಏನಾದರೂ ತೀರ್ಮಾನ ಬದಲಾಯಿಸ್ತಾ ಇದ್ದರೆ ಹೋರಾಟವನ್ನು ಕಾಡಂಚಿನ ಜನರ ಸಮೂಹದಲ್ಲಿ ತೀವ್ರ ರೂಪಕ್ಕೆ ಮಾಡ್ತೀವಿ. ಈ ಒಂದು ವಾಹಿನಿಯ ಮೂಲಕ ಕಾಡಂಚಿನ ಪ್ರದೇಶದಲ್ಲಿರ್ತಕ್ಕಂಥ ರೈತರು ಚಳುವಳಿಗೆ ಕರೆ ಕೊಟ್ಟಾಗ ಲಾರಿಗಳು ಮಾಡ್ಕೊಂಡು, ವಾಹನಗಳು ಮಾಡ್ಕೊಂಡು ಸ್ವಯಂ ಪ್ರೇರಿತವಾಗಿ ಬರಬೇಕು. ಇವತ್ತು ನಿಮ್ಮ ಬದುಕಿನ ಪ್ರಶ್ನೆ, ನಿಮ್ಮ ಉಳಿವಿನ ಪ್ರಶ್ನೆ, ನಿಮ್ಮ ಬೆಳೆಗಳ ಉಳಿವಿನ ಪ್ರಶ್ನೆ, ಇಷ್ಟೆಲ್ಲ ಅನಾಹುತ ಆಗ್ತಿದ್ರು. ನೀವು ಸುಮ್ಮನೆ ರಾಜಕೀಯ ಮಾಡ್ಕೊಂಡು ಪರ್ಸನಲ್ ಕೂತ್ಕೊಂಡು ಅವ್ರ ಜೊತೆ ಇವ್ರ ಜೊತೆ ಮಾತಾಡೋದು ಬದಲು ಇಂಥ ವಿಚಾರಕ್ಕೆ ಹೋರಾಟಕ್ಕೆ ಬನ್ನಿ ಅಂತ ನಾನು ವಾಹಿನಿ ಮೂಲಕ ಮನವಿ ಮಾಡಲಿಕ್ಕೆ ಬಯಸ್ತೀನಿ. ಇವತ್ತು HD ಕೋಟೆ, ಸಲಗೂರು ಭಾಗ ಹಾಗೂ ಬಂಡೀಪುರ ಅರಣ್ಯದಿಂದ ಏನು 3.5 ತಿಂಗಳಿಂದ ಸುಮಾರು 3.5 ತಿಂಗಳ ಹಿಂದೆ ಒಂದು 40-50 ಜನವರಿಗಳು ಹಾನಿಯಾಗಿವೆ. ಹಾಗೆಯೇ 5 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇವತ್ತು 3.5 ತಿಂಗಳಿಂದ ಒಂದು ದನಕರಿಗಳಿಗೂ ಏನು ಹೆಚ್ಚು ಕಮ್ಮಿ ಆಗಿಲ್ಲ. ಒಬ್ಬ ರೈತರು ಕೂಡ ಜಮೀನು ಒಳಗಡೆ ಧೈರ್ಯವಾಗಿ ಓಡಾಡ್ಬೋದು, ಒಂದು ದನಕರ ನೋಡ್ಕೊಂಡು ಬರ್ಬೋದು, ಹೆಂಗಸರು ಮಕ್ಕಳಿಗೆ ಜಮೀನು ಒಳಗಡೆ ಹೋಗ್ಬೋದು ಬರ್ಬೋದು. ಆದರೂ ಕೂಡ ಈಗ ನಿಲ್ಲಿಸಿದ ಮೇಲೆ ತುಂಬ ಒಳ್ಳೆಯದಾಗಿತ್ತು. ಈಗ ಪುನಃ ಒಬ್ಬರು ಅರಣ್ಯ ಮಿನಿಸ್ಟ್ರಿ ಏನು ಮಾಡ್ತಾರೆ ಅಂದರೆ ಈಗ ಅವರು ಪುನಃ ಬಿಡಿ ರೆಸಾರ್ಟನ್ನ ನಮ್ಗೆ ಲಾಸ್ ಆಯ್ತು, ಇದೆ 15 ಕೋಟಿ ಲಾಸ್ ಆಗಿದೆ, 10 ಕೋಟಿ ಲಾಸ್ ಆಗಿದೆ ಅಂತ ಅರಣ್ಯ ಮಿನಿಸ್ಟ್ರಿ ಹೇಳ್ಕೊಂಡು ಇವತ್ತು ರೆಸಾರ್ಟ್ಗಳನ್ನ ಓಪನ್ ಮಾಡಿ ಸಫಾರಿನ ಒಳಗಡೆ ಬಿಟ್ಟಿದ್ದಾರೆ. ಇವತ್ತು ಪ್ರಾಣಿಗಳು ಪುನಃ ಆಗಲೇ 3 ದಿನದಿಂದ ಈಗಾಗಲೇ 2 ದನಗಳನ್ನ ಸಾಯಿಸಿವೆ. ಆಗಲೇ ಪ್ರಾಣಿಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿವೆ. ಕಾಡು ಒಳಗಡೆಯಿಂದ ಈಗ ಜಮೀನುಗಳಿಗೆ ಬಂದ್ಬಿಟ್ಟು ಎಲ್ಲ ಅನಾಹುತ ಮಾಡ್ತಾ ಇದೆ. ಈಗ ಅದರಿಂದ ಇವತ್ತು ಇಡೀ ನಮ್ಮ ರಾಜ್ಯದ ಕರ್ನಾಟಕ ರೈತ ಸಂಘ, ರಾಜ್ಯ ರೈತ ಸಂಘ, ಹಸಿರು ಸೇನೆ ವತಿಯಿಂದ ಇವತ್ತು DC ಆಫೀಸಲ್ಲಿ ನಾವು
ಸಭೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಇವರು ಇದನ್ನು ಸರ್ಕಾರ ಎಚ್ಚರಿಸಿಕೊಂಡು ಉಸ್ತುವಾರಿ ಮಿನಿಸ್ಟ್ರು 2 MP ಗಳಿದ್ದಾರೆ. ಮೈಸೂರು ಜಿಲ್ಲೆ MP 1, ಚಾಮರಾಜನಗರ ಜಿಲ್ಲೆ MP 1, ಇಬ್ಬರು MP ಗಳು ಕುಂತ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ಗೆ ಮಾತಾಡಿ, ಈಗ ರಾಜ್ಯ ಸರ್ಕಾರ ಜೊತೆ ಮಾತಾಡಿ, ಏನು 7-8 MLAಗಳಿದ್ದಾರೆ, MLAಗಳೆಲ್ಲ ಸಭೆ ಮಾಡಿ DC ಅವ್ರನ್ನ ಕರ್ಕೊಂಡು ಇವತ್ತು ನಮ್ಮ ರೈತ ಮುಖಂಡರುಗಳನ್ನ ಕೂಡಿಸ್ಕೊಂಡು ಸಭೆ ಮಾಡಿ ಈ ಕಷ್ಟಕ್ಕೆ ಒಂದು ಪರಿಹಾರ ನೀಡಲಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಇವತ್ತು DC ಆಫೀಸ್ ಆಗಿದೆ, ನಾಳೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಇವತ್ತು ಇಡೀ ರಾಜ್ಯಾದ್ಯಂತ ಅಲ್ಲಲ್ಲ ಕೊಲ್ಲಲ್ಲ ನಾವು ಹುಟ್ಟಾಕ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಸರ್. ಎಚ್ಚರಿಕೋಟೆ ತಾಲೂಕು ಅಧ್ಯಕ್ಷರು ಬುದ್ಧರು ಮಾದೇವ. ಈಗ ಕಾಡಂಚಿನ ಪ್ರದೇಶಗಳಲ್ಲಿ ರೈತರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ. ಅಧಿಕಾರಿಗಳು ಹೇಗೆ ಸ್ಪಂದಿಸ್ತಾ ಇದ್ದಾರೆ ನಿಮಗೆ? ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಘಟನೆ ಬಲಿಷ್ಠವಾಗಿದ್ದರೂ ಸಹ ಅಧಿಕಾರಿಗಳಿಂದ ಯಾವುದೇ ರೀತಿಯಲ್ಲೂ ಉತ್ತರಗಳು ಯಾವ ರೀತಿಯಲ್ಲಿ ಬರ್ತಾ ಇದ್ದೇನೆ ಅಂದರೆ ಆ ತಕ್ಷಣಕ್ಕೆ ಮಾತ್ರ ಇರ್ತವೆ ಅವ್ರ ಉತ್ತರಗಳು ಅಷ್ಟೇ. ಅಲ್ಲಿಂದ ಹೊರಗಡೆ ಬಂದ ಮೇಲೆ ನಾವು ಕೊಟ್ಟಂಥ ಮನವಿಯಾಗಿರಲಿ, ಕೊಟ್ಟಂಥ ಫೈಲ್ಗಳಾಗಿರಲಿ, ಅದೆಲ್ಲ ಯಾವ ಡಸ್ಟ್ಬಿನ್ಗೆ ಬೀಸಾಕ್ತವ್ರೆ, ಯಾವ ಕಸದ ಬುಟ್ಟಿಗೆ ಬೀಸಾಕ್ತವ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ನಮ್ಮ ರೈತ ಸಂಘಟನೆಯವರು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಈಗೇನು ಒಗ್ಗಟ್ಟಾಗಿ ಎಲ್ಲ ನಿಂತ್ಕೊಂಡಿದ್ದೀವಿ, ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ನಮ್ಮ ರೈತ ಸಂಘಟನೆಯವರು, ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಪ್ರತಿ ಹಳ್ಳಿಯಲ್ಲಿಯೂ ಸಮಸ್ಯೆಗಳು ಬಂದಿರೋದು ಯಾರಿಗೆ ಅಂದರೆ ಕಾಡಂಚಿನಲ್ಲಿರುವಂಥ ಗ್ರಾಮಗಳಿಗೆ, ಹಾಗೆ ಆ ತಾಲೂಕುಗಳಿಗೆ. ಅಂಥವರು ನಮ್ಮ ರೈತ ಬಾಂಧವರಿಗೆ ತಮ್ಮ ಮೇಲೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ, ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಅವ್ರಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ, ನೀವು ಅತಿ ಹೆಚ್ಚಾಗಿ ಇಂಥ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕು. ಯಾಕೆಂದರೆ ಸಮಸ್ಯೆ ನಿಮ್ಮಿಂದ ಜಾಸ್ತಿ ಉದ್ಭವ ಆಗ್ತಾ ಇರೋದು, ನಮ್ಮ ರೈತರಿಗೆ ತೊಂದರೆ ಆಗ್ತಾ ಇರೋದು. ಈಗ ಹಸುಗಳು ಸತ್ತೋದು, 40ರಿಂದ 50 ಹಸುಗಳು ಸತ್ತೋಗಿದೆ. ಈಗ 4ರಿಂದ 5 ಜನ ಇವತ್ತು ದಾಳಿಯಾಗಿದ್ದಾರೆ. ಅದರಲ್ಲಿ ಇವ್ರು ಕೊಟ್ಟಂತ 20 ಲಕ್ಷ ರೂಪಾಯಿ ಪರಿಹಾರಕ್ಕೇನು ನಾವು ಬದುಕಿಲ್ಲ ಸ್ವಾಮಿ, ನಮಗೆ ರಕ್ಷಣೆ ಬೇಕು. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಏನಿವತ್ತು ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ವಿಷಯ ಏನಪ್ಪ ಅಂದರೆ, ಕಬಿನಿ ಜಲಾಶಯದ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಸುಮಾರು 25ರಿಂದ 30 ಜನ ರಾಜಕಾರಣಿಗಳು ರೆಸಾರ್ಟ್ಗಳು ಕಟ್ಕೊಂಡು ಐಷಾರಾಮಿ ಜೀವನ ಮಾಡ್ಕೊಂಡು ಅಲ್ಲಿ ಹಾಕುವಂಥ DJ ಸೌಂಡ್ಗೆ ಪ್ರಾಣಿ ಪಕ್ಷಿಗಳೆಲ್ಲ ಎದುರಿ ಕಾರಿಗೆ ಬಂದು ಸುಮಾರು 4-5 ಜನ ಜನರನ್ನ, ರೈತರನ್ನ ತಿಂದು ಒಬ್ಬ ಕಣ್ಣನ್ನು ಸಹ ಕಿತ್ತಾಕಿದೆ. ಇದಕ್ಕೆ ನಾವು ರೈತರು, ಕನ್ನಡ ಪರ ಹೋರಾಟಗಾರರು ರೋಚಗದ್ದು ಹೋರಾಟ ಮಾಡೋದಕ್ಕೆ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಸಫಾರಿಯನ್ನ 3.25 ತಿಂಗಳು ನಿಲ್ಲಿಸಿದ್ರು. ಆ ಸಫಾರಿ ನಿಂತ ಸಂದರ್ಭದಲ್ಲಿ ಪ್ರಾಣಿಗಳು ಯಾವುದೇ ರೀತಿ ರೈತರ ಮೇಲೆ ದಾಳಿ ಮಾಡೋದಾಗ್ಲಿ, ದನ ಕುರಿಗಳ ಮೇಲೆ ದಾಳಿ ಮಾಡೋದಾಗ್ಲಿ, ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆದಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಅಲ್ಲಿ ಏನು ಅಕ್ರಮ ರೆಸಾರ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ ಕಾರ್ಮಿಕರು, ಇವರು ಯಾರು ಕೆಲಸ ಮಾಡ್ತಾ ಇರೋದು? ದೇಶ ವಿದೇಶದಿಂದ ಬರ್ತಾರಲ್ಲಪ್ಪ ಶ್ರೀಮಂತರು, ಅವ್ರು ಸೇವೆ ಮಾಡೋ ಕೆಲಸ ಮಾಡ್ತಾ ಇರೋದು. ಹಂಗೆಟ್ಟು ಇನ್ನೇನು ದೊಡ್ಡ ಕೆಲಸ ಅಲ್ಲ, ಇನ್ನೇನು ಕೈ ತುಂಬ ಸಂಬಳ ಬರೋ ಕೆಲಸ ಅಲ್ಲ, ಇನ್ನೇನು ಮೀಸೆ ತಿರ್ಗಿಸ್ಕೊಂಡು ಒಂದು 25-30 ರೂಪಾಯಿ ಸಿಗರೇಟ್ ಸೇಕೊಂಡು ಶೋಕಿ ಮಾಡೋದಲ್ಲ. ಅವ್ರನ್ನ ಕಚ್ಚಾ ಕೆಲಸ ಮಾಡ್ತಿದ್ರು. ಅವ್ರು ಶೋಕಿ ಮಾಡಿ ಬಿಟ್ಬಿಟ್ಟೋಗಿರ್ತಕ್ಕಂಥ ಮೈಲಿಗೆ ಬಟ್ಟೆನ ಕ್ಲೀನ್ ಮಾಡೋದು, ಅವ್ರು ಚಾಪೆ ಎತ್ಕೊಳ್ಳೋದು, ಅವ್ರು ಸಿಗರೇಟ್ ಸೇದಿನ ಡಬ್ಬ ಎತ್ಕೊಂಡು ಮಾಡೋದು, ಆ ಬಾತ್ರೂಮ್ ಕ್ಲೀನ್ ಮಾಡೋದು, ಗುಲಾಮ್ಗಿರಿ ಕೆಲಸ ಮಾಡ್ತಿರುತ್ತೆ. ಇದೇ ದೊಡ್ಡದಾಗೋಯ್ತಾ? ಇದೇ ಏನ್ ರಾಜ ಮಹಾರಾಜರಾದಂಗೈತೇನ್ರಿ? ಹಂಗೈತವೆ, ಕುಳಿಗೈತವೆ. ಪರಿಸರ ಪ್ರಕೃತಿ ಉಳಿದ್ರೆ ನಾಳೆ ನಿಮ್ಮ ಮಕ್ಕಳು ಉಳಿತಾರೆ. ಇವತ್ತೇನು ನೀವು ಕಬಿನಿ ಜಲಾಶಯದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ರಲ್ಲಪ್ಪ, ನಾಳೆ ನಿಮ್ಮ ಮಕ್ಕಳು ಎಲ್ಗೋಯ್ತಾರೆ? ಜಲಪ್ರಳಯ ಆತ ಗೆಲ್ಗೋದರೆ ವಾನ್ಗಟ್ಟವೆ, ಭೂ ಕುಸಿದ ಕಂಡ ಗೆಲ್ಗೋದರೆ ಕುಳ್ಗಟ್ಟವೆ, ಮಾನ್ಗಟ್ಟವೆ. ದುಡ್ಡು ತಿನ್ಬೇಕಂದ್ರೆ ದುಡ್ಡು ಬೇಕು ಮನುಷ್ಯನ್ಗೆ. ಆದ್ರೆ ಅಡ್ಡದಾರಲ್ಲಿ ಸಂಪಾದನೆ ಮಾಡ್ತೀರಲ್ಲ ನೀವು, ಗಿಡ ಕಟ್ ಮಾಡಿ ಟಗರ್ಗಳ ತರ ಮುಂಡೆವೆ. ಸಾರ್ವಜನಿಕರ ಮುಂದೆ ಈ ತರ ದಮ್ಮು ಧೈರ್ಯ ಇಟ್ಕೊಂಡು ಮಾತಾಡಕ್ ಆಗಲ್ಲ. ಗುಲಾಮ್ಗಿರಿ ಕೆಲಸ ಮಾಡಬೇಡಿ. ಆದ್ರೆ ಪ್ರಾಮಾಣಿಕವಾಗಿ, ಸೌಜನ್ಯವಾಗಿ ಪ್ರಕೃತಿ ಪರಿಸರ ಬೇಕೋ ಬೇಡವೋ? ಉದಾಹರಣೆಗೆ 3-4 ತಿಂಗಳು ಯಾವ್ದಾದ್ರು ಪ್ರಾಣಿ ದಾಳಿ ಮಾಡ್ಲಿಲ್ಲಲ್ವಾ? ಎಲ್ಲ ರೈತರು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದಾರಲ್ವಾ? ನೆಮ್ಮದಿಯಿಂದ ಉಳುಮೆ ಮಾಡ್ತಾ ಇದ್ರಲ್ವಾ? ಇವಾಗ ಈಶ್ವರ್ ಖಂಡ್ರೆ ಅವರು ಯಾರೋ ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ 50% ಕಡಿತಗೊಳಿಸಿ ಅಂತ ನೆಪ ಮಾಡ್ಕೊಂಡು ಮತ್ತೆ ನೀವು ಸಫಾರಿನ ಪುನರ್ ಜೀವ ಕೊಟ್ಟಿರ್ತಕ್ಕಂಥದ್ದು ಇದು ಸಂವಿಧಾನ ವಿರೋಧಿ ಕೆಲಸ.
ನಿಮಗೆ ಕಾಣದ ಕೈಗಳು ಯಾರು ಎಲ್ಲಿ 25 ಜನ 30 ಜನ ರಾಜಕಾರಣಿಗಳು, ಭ್ರಷ್ಟ ರಾಜಕಾರಣಿಗಳು ಅಕ್ರಮ ರೆಸಾರ್ಟ್ಗಳು ಕಟ್ಕೊಂಡಿದ್ದಾರೆ. ಅವರು ಕಪ್ಪೆ ಮುಷ್ಟಿಲಿ ಒದ್ದಾಡ್ತಾ ಇದ್ರ ಮಿಲನ ಅವರ ಗುಲಾಮರ ಕೆಲಸ ಮಾಡ್ತಾ ಇದ್ರ. ದಯಮಾಡಿ ನೀವು ನಾವು ಕಟ್ಟುವಂತ ತೆರಿಗೆಯಿಂದ ನೀವು ಸಂಬಳ ಪಡಿಬೇಕು ಅಂದ್ರೆ ಸಾರ್ವಜನಿಕರ ಹಿತದೃಷ್ಟಿ ಮೇಲೆ, ರೈತರ ಹಿತದೃಷ್ಟಿ ಮೇಲೆ, ಪ್ರಕೃತಿ ಪರಿಸರದ ಹಿತದೃಷ್ಟಿ ಮೇಲೆ ಕೆಲಸ ಮಾಡ್ಬೇಕ ವಿನಃ ಯಾರೊಬ್ಬ ಗೊಡ್ಡು ಬೆದರಿಕೆಗೆ ಕೆಲಸ ಮಾಡಬೇಕಾಗಿಲ್ಲ. ಇವತ್ತು ಬಂಡೀಪುರ ಆಗಿರ್ಬೋದು, ನಾಗರಹೊಳೆ ಆಗಿರ್ಬೋದು, ನಾಗರಹೊಳೆಗೂ ಬಂಡೀಪುರಕ್ಕೂ ಏನಾದ್ರು ಕಂಟಕ ಅಂತ ಬಂದ್ರೆ ನಮ್ಮ ನಾಡಿನ ಕನ್ನಡ ನಾಡಿನ ಜನ ನೀರು ಎಲ್ಲಿ ಕುಡಿತಾರೆ? ಇವತ್ತೇ ಆಗ್ಲೇ ಇನ್ನೂ ಮಳೆ ಶುರುವಾಗಿಲ್ಲ, ಆಗ್ಲೇ ಬೇಸಿಗೆಗಾಲ ಈಗ ಶುರುವಾಗಿದೆ. ನೆನ್ನೇನೋ ಕೇರ್ಗಾಲಕ್ಕೆ ನಾಯಿ ಮೊಟ್ಟೆ ಇತ್ತು ಅಂತ ನೆನ್ನೆ ಹನಿ ಇಟ್ಬಿಟ್ಟು ಹೋಗೈತೆ. ಆದ್ರೆ ನೀರಿಗೆ ಬರಗಾಲ ಬಂದು ಮಹಿಳೆಯರು ಬೀದಿಗೆ ಬಂದು ಬಿಂದಿಗೆಯಲ್ಲಿ ಹೊಡೆಯೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ನಿಮ್ಗೆ ನಾಚಿಕೆ ಹಾಕ್ಬೇಕು. ನಿಮ್ಗೆ ನೀವು ತಲೆ ತಗ್ಗಿಸ್ಬೇಕು. ಇವತ್ತು ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರೆ ಅಂದ್ರೆ ನಿಮ್ಮ ಬೇಜವಾಬ್ದಾರಿತನ, ನಿಮ್ಮ ಸಂವಿಧಾನ ವಿರೋಧಿ ಕೆಲಸ. ಆದ್ದರಿಂದ ಹಿಂದೆ ಪೂರ್ವಿಕರು ಕೆರೆ ಕಟ್ಟೆಗಳು ಹೂಳೆತ್ತಿಸ್ತಿದ್ ಯಾಕೆ? ಅಣೆಕಟ್ಟೆಗಳು ಕಟ್ಟಿರೋದೇನಕ್ಕೆ? ಪ್ರಾಣಿ ಪಕ್ಷಿಗಳ ಜೀವನ ಮಾಡಕ್ಕೆ, ರೈತರಿಗೆ ಸಂದರ್ಭ ತಕ್ಕ ನೀರು ಕೊಡಕ್ಕೆ. ಇವತ್ತು ಕಾಡು ಉಳಿದ್ರೆ ನಾಡು ಉಳಿದ್ರೆ ರೈತರು ಉಳಿದ್ರೆ ನಿಮ್ ಜನ್ಮದ ಬ್ಯಾಂಕ್ ಯಾಕೆ ನಾವು ನೀವೆಲ್ಲ ಅನ್ನ ತಿನ್ಬೋದು. ಒಂದ್ ತಿಂದ್ರೆ ಅಂದ್ರೆ IAS IPS KS ಓದ್ಬಾರ್ದೆಲ್ಲ ಓದ್ಬಿಟ್ಟು ವಾಂಗೇಟವೆ. ನಾನು 8ನೇ ಕ್ಲಾಸ್ ಫೇಲ್ ಆಗಿದ್ದು ನಾನೇ ನೆಲ ಜಲ ಭಾಷೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ. ನೀವು IAS IPS ಓದಿ ರಾಜಕಾರಣಿಗೆ ಗುಲಾಮ್ ರೈತರು ಅಂದ್ರೆ ಯಾಕಪ್ಪ ಓದ್ಬೇಕಾಯ್ತು? ಸಾಲ ಮಾಡಿ ನಿಮ್ಮ ಹತ್ರ 100 ಕೋಟಿ ಇರ್ಲಿ ಕಣೆ, ನಾನು ಬರೀ ಫೋಟೋ ಹೊಡ್ಕೊಂಡು ಜೀವನ ಮಾಡ್ತೀನಿ. ನಾನು ಫೋಟೋ ಹೊಡೆಯೋನು ಒಂದಿಡಿ ಅನ್ನ ತಿಂತೀನಿ, ನೀವು ಸುಲಿಮನ್ ಕೂತ್ಕೊಂಡಿರೋರು ಒಂದಿಡಿ ಅನ್ನ ತಿಂತೀನಿ. ಈ ಪೌಲ್ಟಿಗೆ ಯಾಕ್ರಪ್ಪ ಲಂಚ? ಈ ಪೌಲ್ಟಿಗೆ ಯಾಕ್ರೆ ಹೋರಾಟಗಾರರಿಗೆ ಮುಖ ತೋರ್ಸಕ್ ನಾಚಿಕೆ ನಿಮ್ಗೆ? ನೈತಿಕ ಹೊಣೆಗಾರಿಕೆಯಿಂದ ರಾಜೀನಾಮೆ ಕೊಡ್ರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಿ. ಇವತ್ತು ಸರ್ಕಾರಿ ಅಧಿಕಾರಿಗಳ ಪರ ಹೋರಾಟ ಮಾಡೋರು ಯಾರು? ರೈತರು, ಕನ್ನಡ ಪರ ಹೋರಾಟಗಾರರು. ಒಬ್ಬ ಅಧಿಕಾರಿಗೆ ಯಾರೋ ಒಬ್ಬ ರಾಜಕಾರಣಿ ಅವ್ರನ್ನ ಅವಮಾನಿಸಿದ್ರೆ, ಅವ್ರನ್ನ ಉಚ್ಚಾಟನೆ ಮಾಡಿದ್ರೆ, ಅವ್ರನ್ನ ಸಸ್ಪೆಂಡ್ ಮಾಡಿದ್ರೆ ಪ್ರಾಮಾಣಿಕವಾಗಿ ಹೋರಾಟ ಮಾಡೋರು ಯಾರು? ರೈತರು, ಈ ನಾಡಿನ ಮತದಾರ ಬಂಧುಗಳು. ನೀವು ಅವ್ರಿಗೆ ಹೆಂಗಣ್ಣಿಗೆ ಮಣ್ಣೆರ್ಚ್ಬಿಟ್ಟು ಅದೇ ರಾಜಕಾರಣಿಗಳ ಗುಲಾಮರಾಗಿ ನಾವು ಕೆಲಸ ಮಾಡ್ತೀನಿ ಅಂದ್ರೆ ಆ ಮಾನ ಮರ್ಯಾದೆ ಇಲ್ದಿದ್ದ ಕೆಲಸ ಯಾಕೆ ಬೇಕು ನಿಮ್ಗೆ? ಯಾಕೆ ಬೇಕು ಹೇಳಿ? ಯಾಕೆ ಬೇಕು ಅಂದ್ರೆ ನಮ್ ಜೊತೆ ನೋಡ್ರಿ, ಇವತ್ತು ಇರತಕ್ಕಂಥ ಎಲ್ಲ ಪ್ರಾಮಾಣಿಕ ಹೋರಾಟಗಾರರು, ಪ್ರಾಮಾಣಿಕ ರೈತ ಪರ ಸಂಘಟನೆಗಳು ಅವರ ಸ್ವಾರ್ಥಕ್ಕೆ ಯಾರೂ ಬಂದಿಲ್ಲ. ನಾಡು ನುಡಿಗೋಸ್ಕರ, ಪ್ರಕೃತಿ ಪರಿಸರ ಉಳಿಸುಗೋಸ್ಕರ ನಾವು ಬಂದಿದೀವಲ್ಲ. ನಮ್ಮ ಹೋರಾಟವನ್ನ ಗೌರವಯುತವಾಗಿ ಸಂವಿಧಾನಬದ್ಧವಾಗಿ ಸ್ವೀಕರಿಸಿ ಮುಂದೆ ಏನ್ ಆಗ್ಬೇಕು ಆ ಕೆಲಸ ಮಾಡಿದ್ರೆ ನಿಮ್ಗೆ ಮಾನ ಮರ್ಯಾದೆ ಎಲ್ಲ ಇದೆ ಅಂತ. ಇವತ್ತು ಗಂಟೆ ನಿಮ್ನ ಎದುರಿಸೋರ ಬಿಡ್ರಿ, ನಮ್ಗೆ ಕರೆ ಮಾಡ್ತಾರೆ ಮಾನ್ಗೇಟು, ನಮ್ಗೆ ಫೋನ್ ಮಾಡ್ತವೆ. ಎಷ್ಟು ಬೇಕ, ಏನ್ ಬೇಕಪ್ಪ, ಯಾವ ತರ ಮಾಡ್ಕೊಡ್ಬೇಕು ನಿಮ್ಗೆ ಬಿಡ್ತಾರ? ಬನ್ನಿ ಇವತ್ತಿನ ಮೈ ಚೆಲ್ಲಿಬಿಟ್ಟು ಆ ಎಕ್ಕಡು ದುಡ್ಡಿಗೆ ಆಸೆ ಪಡಬೇಡಿ. ನಿಮ್ ಜೊತೆ ನಾವಿರ್ತೇವೆ. ಯಾರು ಅಕ್ರಮ ರೆಸಾರ್ಟ್ಗಳು ಕಟ್ಕೊಂಡವ್ರೆ, ಯಾರು ಅಲ್ಲಿ ಭೂ ಒತ್ತುವರಿ ಮಾಡ್ಕೊಂಡವ್ರೆ, ಯಾರು ಸಮಾಜ ವಿರೋಧಿ ಕೆಲಸ ಮಾಡವ್ರೆ, ಅವ್ರ ಎಡಮುರಿ ಕಟ್ಟಿ ಕಾನೂನು ಕ್ರಮ ಕೈಗೊಳ್ಳಿ. ನಿಮ್ ಜೊತೆ ನಾವಿರ್ತೀವಿ ಅಂತ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದಿಂದ, ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ, ದಲಿತ ಪರ ಸಂಘಟನೆಗಳಿಂದ, ರೈತ ಪರ ಸಂಘಟನೆಗಳಿಂದ ಇನ್ಯಾರ ನಿಮ್ಗೆ ಈ ರೀತಿ ಬೆಂಬಲ ಕೊಡೋದು? ಒಬ್ಬ ರಾಜಕಾರಣಿ ಯಾರ ಅಧಿಕಾರಿ ಪರ ಬೆಂಬಲ ಕೊಡೋದು ನೋಡಿದ್ದೀರಾ? ನೋಡಿದ್ರೇನ್ರ? ತಪಾಲು ಕೊಡಿತಾರೆ, ಕಾಲೆತ್ತಾರೆ, ಸಸ್ಪೆಂಡ್ ಮಾಡಿಸ್ತಾರೆ, ಬಾಯಿ ಬಂದಾಗ ಬೈತಾರೆ. ನಾವು ಬೈತೀವಿ, ನಿಮ್ಮನ್ನ ರಕ್ಷಣೆ ಮಾಡ್ತೀವಿ. ನಾವು ಬೇಕೋ ಅವ್ರು ಬೇಕೋ, ಮಾನ್ಗಟ್ಟವ್ರು ಬೇಕೋ, ಮಾನ ಮರ್ಯಾದೆ ಉಳಿಸೋರು ಬೇಕೋ, ತಲೆ ಹೊಡೆಯೋರು ಬೇಕೋ, ತಲೆ ಕಾಯೋರು ಬೇಕೋ. ಇದನ್ನ IAS IPS ಏನ್ ಓದಿದ್ರಿ ವಿದ್ಯಾವಂತರು, ಇದು ನಿಮ್ಮ ಮೇಲೆ, ನಿಮ್ಮ ಓದಿನ ಶಕ್ತಿ ಮೇಲೆ ಉಳ್ಕೊಂಡಿದೆ ಅಂತ ನಮ್ಮ ಮೈಸೂರು ವಿದ್ಯಾವಂತ ಕನ್ನಡಿಗರ ಬಳಗದಿಂದ ನಮ್ಮ ಆಕ್ರೋಶವನ್ನ ಈ ರೀತಿ ಹೊರ ಹಾಕ್ತಾ, ನಮ್ಮ ಆಕ್ರೋಶವನ್ನ ಈ ಉಗ್ರವಾಗಿ ಖಂಡಿಸ್ತಾ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ. ಜೈ ಕರುಣಾಂಬೆಗೆ, ಜೈ ಕರುಣ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಸಂವಿಧಾನ ವಿರೋಧಿಗಳಿಗೆ, ಪರಿಸರ ವಿರೋಧಿಗಳಿಗೆ, ಪ್ರಾಣಿ ವಿರೋಧಿಗಳಿಗೆ, ಪ್ರಕೃತಿ ವಿರೋಧಿಗಳಿಗೆ, ರೈತರ ವಿರೋಧಿಗಳಿಗೆ, ಸಂಘಟನೆಗಳ ವಿರೋಧಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇಷ್ಟು ಹೇಳಿ ನಮ್ಮ ಮಾತ ಸಮರ್ಪಿಸ್ತಾ ಇದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೇ ಒತ್ತಡಕ್ಕೂ ಮಣಿಬೇಡಿ. ನಿಮ್ ಜೊತೆ ನಾವು ನಿರಂತರವಾಗಿರ್ತೇವೆ. ನಮ್ಮ ಬೆಂಬಲ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಬಲ ತುಂಬ ರೀತಿಯಲ್ಲಿ ನಮ್ಮ ಹೋರಾಟ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ,
BR ಅಂಬೇಡ್ಕರ್ ಅವರಿಗೆ, ರೈತ ಪರ ಹೋರಾಟಗಾರರಿಗೆ, ಕನ್ನಡ ಪರ ಹೋರಾಟಗಾರರಿಗೆ, ಈ ದೇಶದ ಬೆನ್ನೆಲುಬು ಅನ್ನದಾತರಿಗೆ ನಮಸ್ಕಾರ, ಧನ್ಯವಾದಗಳು.